ಈಗಾಗಲೇ ರಾಜ್ಯಾದ್ಯಂತ ನಡೀತಾ ಇರತಕ್ಕಂತ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದಲ್ಲಿರ್ತಕ್ಕಂಥ 101 ಜಾತಿಗಳಿಗೆ ಏನು ಕೊಲ್ಲಾಪುರದ ಛತ್ರಪತಿ ಶಾಹು ಮಹಾರಾಜ್ ಅವರು 1902 ಜುಲೈ 26ನೇ ತಾರೀಕು ಈ ದೇಶದಲ್ಲಿ ದುರ್ಬಲ ವರ್ಗದವರು ದಮನಿತ ಜಾತಿಗಳವರ ಅಭ್ಯುದಯವನ್ನ ಕಾಪಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ಮೀಸಲಾತಿಯನ್ನ ಕಲ್ಪಿಸಿಕೊಟ್ಟಿದ್ರು. ಅದೇ ರೀತಿ 1917ರಲ್ಲಿ ಛತ್ರಪತಿ ಶಾಹು ಮಹಾರಾಜರವರಿಂದ ಪ್ರೇರೇಪಿತರಾದಂತ ಇನ್ಫ್ಲೂಯೆನ್ಸ್ ಆದಂತ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಕೂಡ ಈ ರಾಜ್ಯದಲ್ಲಿ 75% ಮೀಸಲಾತಿಯನ್ನ ಒಕ್ಕಲಿಗ ಸಮಾಜದಿಂದ ಹಿಡಿದು ಒಲೆಮಾದಿಗ ಸಮಾಜದವರೆಗೆ ಎಲ್ಲ ಸಮಾಜದವರೆಗೂ ಕೂಡ ಮೀಸಲಾತಿಯನ್ನ ಕಲ್ಪಿಸಿಕೊಟ್ಟಿದ್ರು. ಇವರೆಲ್ಲರ ಮೀಸಲಾತಿಯ ಆಶಯಗಳನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1950 ಜನವರಿ 26 ಭಾರತದ ಸಂವಿಧಾನದಲ್ಲಿ ಅಳವಡಿಸುವ ಮೂಲಕ ಎಲ್ಲಾ ಜಾತಿಯ ಅಭ್ಯುದಯವನ್ನು ಕೂಡ ತನ್ನ ಸಂವಿಧಾನದಲ್ಲಿ ಕಾಣಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಭಾರತದ ಸಂವಿಧಾನವನ್ನು ರಚನೆ ಮಾಡಿದ್ರು. ಆದ್ರೆ ಈ ಮನುವಾದಿ ರಾಜಕೀಯ ಪಕ್ಷಗಳಾಗಿರ್ತಕ್ಕಂಥ ಬಿಜೆಪಿ ಮತ್ತು ಅದರ ಸಂಘ ಪರಿವಾರದ ಚೇಲಗಳು, ಅದೇ ರೀತಿ ಕಾಂಗ್ರೆಸ್ ಮತ್ತು ಅದರ ಅಂಗ ಪಕ್ಷಗಳು, ಜನತಾದಳ ಮತ್ತು ಕಮ್ಯುನಿಸ್ಟ್ ಅಂತ ಎಡಪಕ್ಷಗಳು ಎಲ್ಲವೂ ಸೇರಿ ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಒಳಗಡೆ ಇರ್ತಕ್ಕಂಥ ಜನರ ರಾಜಕೀಯ ಮಹತ್ವಾಕಾಂಕ್ಷೆಗಳು ಟಿಸಿಲೊಡಿಬಾರದು ಅನ್ನೋ ಕಾರಣಕ್ಕಾಗಿ ಮತ್ತು ಅವರ ಶೈಕ್ಷಣಿಕ ಅಭಿವೃದ್ಧಿ ಆಗಬಾರದು ಅನ್ನೋ ಕಾರಣಕ್ಕಾಗಿ, ಅವರ ಆರ್ಥಿಕ ಅಭಿವೃದ್ಧಿ ಆಗಬಾರದು ಅನ್ನೋ ಕಾರಣಕ್ಕಾಗಿ, ಅವರ ಕೈಗಾರಿಕಾ ಅಭಿವೃದ್ಧಿ ಆಗಬಾರದು ಅನ್ನೋ ಕಾರಣಕ್ಕಾಗಿ, ಮೂಲಭೂತವಾಗಿ ರಾಜಕೀಯ ಅಭಿವೃದ್ಧಿ ಆಗಬಾರದು ಅನ್ನೋ ಕಾರಣಕ್ಕಾಗಿ ಇವತ್ತು ಇಡೀ ಭಾರತ ದೇಶಾದ್ಯಂತ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಶಕ್ತಿ ಕುಂದಿಸಬೇಕು ಅನ್ನೋ ಕಾರಣದಿಂದ ಈ ಪರಿಶಿಷ್ಟ ಜಾತಿಗಳ ಒಳಗಡೆ ಒಳ ಮೀಸಲಾತಿಯನ್ನ ಜಾರಿಗೊಳಿಸೋದ್ರ ಮೂಲಕ ಸಂವಿಧಾನದ ಅನುಚ್ಛೇದ 16/4 ಮತ್ತು 15/4ರಲ್ಲಿ ಏನು ಮೀಸಲಾತಿಯನ್ನ ಕಲ್ಪಿಸಿಕೊಟ್ಟಿದ್ರು, ಅದೇ ರೀತಿ ಸಂವಿಧಾನದ ಅನುಚ್ಛೇದ 340ರಲ್ಲಿ ಹಿಂದುಳಿದ ಜಾತಿಗಳ ಮೀಸಲಾತಿಯನ್ನ ಕಲ್ಪಿಸಿಕೊಟ್ಟಿದ್ದಾರೆ. ಈ ಎಲ್ಲಾ ಮೀಸಲಾತಿಗಳನ್ನ ದುರ್ಬಲಗೊಳಿಸಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಒಳ ಮೀಸಲಾತಿಯ ವರ್ಗೀಕರಣವನ್ನ ಮಾಡಿ ಅದರೊಳಗಡೆ ಅವೈಜ್ಞಾನಿಕವಾದಂತ ಒಂದು ರೋಸ್ಟರ್ ಬಿಂದು ಪದ್ಧತಿಯನ್ನ ಜಾರಿಗೊಳಿಸೋದ್ರ ಮುಖಾಂತರ ಒಂದು ಮಾದಿಗ ಸಮಾಜವನ್ನ ಎ ಕ್ಯಾಟಗಿರಿಗೆ ಸೇರಿಸೋದ್ರ ಮುಖಾಂತರ ವಲಯರಿಗಿರ್ತಕ್ಕಂಥ ಬಿ ಕ್ಯಾಟಗಿರಿಯಲ್ಲಿ ಅವಕಾಶಗಳನ್ನು ತಪ್ಪಿಸಿ 30 ವರ್ಷಗಳ ಕಾಲ ಈ ವಲಯ ಸಮಾಜಕ್ಕೆ ಎಲ್ಲ ಅವಕಾಶದ ಬಾಗಿಲುಗಳನ್ನ ಬಂದ್ ಮಾಡಿದೆ ಕಾಂಗ್ರೆಸ್ ಸರ್ಕಾರ. ಇದಕ್ಕೆ ಸಪೋರ್ಟ್ ಮಾಡಿ ಬಿಜೆಪಿ ಮತ್ತು ದಳದವರು ಮತ್ತು ಸಂಘ ಪರಿವಾರದ ಚೇಲಗಳು ಕೂಡ ಇದಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಆದ್ರಿಂದ ಈ ಅವೈಜ್ಞಾನಿಕವಾಗಿರ್ತಕ್ಕಂಥ ಈ ಅಸಮಾನತೆಯ ಮೀಸಲಾತಿಯನ್ನ ಏನು ವರ್ಗೀಕರಣ ಮಾಡಿ ಜಸ್ಟಿಸ್ ನಾಗಮೋಹನ್ ದಾಸ್ ಏನ್ ಕೊಟ್ಟಿದ್ದಾನೆ ಆ ಒಂದು ವರದಿಯನ್ನ ಕೂಡಲೇ ಅದನ್ನ ರದ್ದುಗೊಳಿಸಬೇಕು. ಅದಕ್ಕೆ ಹಾಕಿರ್ತಕ್ಕಂಥ ರಾಜ್ಯಪಾಲರ ಅಂಕಿತವನ್ನು ಕೂಡ ರದ್ದುಗೊಳಿಸೋದ್ರ ಮುಖಾಂತರ ಇವತ್ತೇನು ಹಳೆಯ ಮೀಸಲು ಪದ್ಧತಿ ಏನಿದೆ ಅದರಲ್ಲಿ ವಲಯ ಮಾದಿಗರಿಬ್ಬರು ಕೂಡ ಅಣ್ಣ ತಮ್ಮಂದಿರ ರೀತಿಯಲ್ಲಿ ಏನು ಹಂಚಾಣಿಕೆ ಮಾಡ್ಕೊಂಡಿದ್ರು ಅದನ್ನ ಮುಂದುವರಿಸಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೀನಿ. ಒಬ್ಬ ನೆಲಮಂಗಲದ ಕಡೆಯವನೇ, ಇನ್ನೊಬ್ಬ ಯಾರೋ ಮೈಸೂರಿನ ಕಡೆಯವನೇ. ಇವನು ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರ ಆಶಯಗಳನ್ನ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅನ್ನೇ ಅಪಮಾನಗೊಳಿಸ್ತಕ್ಕಂಥ ಅವಿವೇಕಿಗಳು ಇವತ್ತು ಉಟ್ಕೊಂಡಿದ್ದಾರೆ. ಅವರು ರಕ್ತ ಕ್ರಾಂತಿ ಆಗ್ಬಿಡ್ತದೆ, ಕೊಲೆಪಾತ ನಡೀತದೆ, ಅದು ಇದು ಅಂತೇಳಿ ಹೇಳ್ತಾ ಇದ್ದಾರೆ. ಇದು ಭಾರತದ ಸಂವಿಧಾನ ಇದೆ, ಇಲ್ಲಿ ಯಾರು ಕೂಡ ರಕ್ತ ಕ್ರಾಂತಿಗೆ ಅವಕಾಶ ಇಲ್ಲ. ನಿನ್ಗೆ ಹೋರಾಟ ಬೇಕಾ, ನೀನ್ ಮಾಡು. ಯಾಕೆ ಅಂತಂದ್ರೆ ನೀವ್ ಹೇಳ್ತಾ ಇರೋದೇನು, ಪರಿಶಿಷ್ಟ ಜಾತಿ ವರ್ಗದವರು ನಮ್ಮೆಲ್ಲ ಅವಕಾಶಗಳನ್ನ ವಲಯರು ಕಿತ್ಕೊಬಿಟ್ಟಿದ್ದಾರೆ, ವಲಯರು ಮುಂದುವರೆದು ಬಿಟ್ಟಿದ್ದಾರೆ, ವಲಯರು ಇದ್ ಮಾಡ್ಬಿಟ್ಟಿದ್ದಾರೆ ಅಂತ ನೀವ್ ಹೇಳ್ತಾ ಇದ್ದೀರಾ. ಆದ್ರೆ ಪ್ರಾಕೃತಿಕವಾಗಿ ಯಾವುದೇ ವ್ಯಕ್ತಿ ಹಕ್ಕನ್ನು ಕೂಡ ಕಸ್ಕೊಳ್ಳೋಕೆ ಯಾರಿಗೂ ಅವಕಾಶ ಇಲ್ಲ. ಸಂವಿಧಾನಾತ್ಮಕವಾಗಿ ಕೂಡ ಯಾರು ಅವಕಾಶಗಳನ್ನ ಕಸ್ಕೊಂಡಿಲ್ಲ. ನಿಮ್ಮನ್ನ ಯಾರೋ ಬೆಳಿಬೇಡ ಅಂತಂದಿದ್ದು, ನಿಮ್ಗೂ ಅವಕಾಶ ಇದೆಯಲ್ಲ, ಪ್ರಕೃತಿ ನಿಮ್ಗೆ ಎಲ್ಲಾ ರೀತಿ ನೆರವು ಸಹಕಾರವನ್ನ ಕೊಟ್ಟಿದ್ದಿಲ್ಲ. ನೀವು ಬೆಳೀರಿ, ಯಾರು ಬೇಡ ಅಂತಂದ್ರು, ನೀವು ಉದ್ಧಾರ ಆಗಿ ಯಾರು ಬೇಡ ಅಂತಂದ್ರು, ನಿಮ್ಮ ಅವಕಾಶನ ಯಾರು ಕಿತ್ಕೊಂಡಿದ್ದಾರೆ?